ಸರಿ, ನಮಸ್ಕಾರ ಆಚಾರ್ಯ. ಹರೇ ನಮಃ ಆಚಾರ್ಯ. ನಮಸ್ಕಾರ. ಶ್ರೀ ಗುರು ವ್ಯಾಸತೀರ್ಥ ಗುರುರ್ಯಾನಸ್ಮೃಷ್ಟಾರ್ಥಸಿದ್ಧೇ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಭಜತಾಂ ಕಲ್ಪವೃಕ್ಷಾಯ ಕಾಮಧೇನವೇ ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿಚಂದ್ರಂ ವಿದ್ಯಾರ್ಥಿ ಮಹಾಮಹಿಮಸದ್ಗುರುಂ ಆಪಾದಮೌಲಿಪರ್ಯಂತಂ ಗುರುನಾಮಾಕ್ಷರೇಣ ವಿಜ್ಞಾಪನಂತೆ ಕಿಂಚಿತ್ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಸ್ಥಾನಾದಿ ಓಂ ಸುಖ ವಿಶಿಷ್ಟಾಭಿಧಾನಾದೇವ ಚ ಓಂ. ಓಂ ಸುಖ ಕೇಳಿಸ್ತಾ ಇದೆಯಾ? ವಿಶಿಷ್ಟಾಭಿಧಾನ ಓಂ ಸುಖ ವಿಶಿಷ್ಟಾಭಿಧಾನಾದೇವ ಚ ಓಂ. ಸಹ ಸಮುಚ್ಚಯೇ ಸುಖ ವಿಶಿಷ್ಟಾಭಿಧಾನಾತ್. ಏನು ನಾವು ಇದು ಅಂತರಾಧಿಕರಣ ಅಂತ ಹೇಳಿ ಆ ಅಧಿಕರಣ ವಿಚಾರ ಮಾಡ್ತಾ ಬರ್ತಾ ಇದ್ದೇವೆ. ಅಂತರ ಉಪಪತ್ತೇ ಸ್ಥಾನಾದಿ ವ್ಯಪದೇಶಾಚ ಅಂತ ಸೂತ್ರಗಳು. ಅದರಲ್ಲಿ ಚಕ್ಷುರಂತಸ್ಥನಾದವನು ಯಾರು ಅಂತ ವಿಚಾರ ಮಾಡ್ತಾ ಭಗವಂತನೇ ಚಕ್ಷುರಂತಸ್ಥ, ಹೊರತು ಅಗ್ನಿಯಾದಿ ದೇವತೆಗಳು ಚಕ್ಷುರಂತರಸ್ಥನಲ್ಲ. ಉಪಪತ್ತೇ ಬ್ರಹ್ಮ ಶಬ್ದ, ಅಮೃತತ್ವ, ಅಭಯತ್ವ ಹೀಗೆ ಲಿಂಗಗಳು ಇದ್ದದ್ದರಿಂದಾಗಿ ಭಗವಂತನೇ. ಹಾಗೂ ಸ್ಥಾನಾದಿ ವ್ಯಪದೇಶಾಚ ನಮ್ಮ ಅಧಿಷ್ಠಾತೃ ಚಕ್ಷುರೇಂದ್ರೆ ಅಧಿಷ್ಠಾತೃ ಆದಂತಹ ದೇವತೆ, ಅವುಗಳ ಶಕ್ತಿ ಹಾಗೂ ಸ್ಥಾನಶಕ್ತಿ ಅಧಿಷ್ಠಾತೃ ಶಕ್ತಿ ಹೀಗೆ ಪ್ರತಿಯೊಂದು ಕೂಡ ಬ್ರಹ್ಮಂದೇ. ಯಾಕೆಂದ್ರೆ ಸರ್ಪಿರ್ವಾ ಉದಕಂ ಸಿಂಚತಿ ಅಂತನ್ನುವ ಪ್ರಮಾಣದಿಂದಾಗಿ ಚಕ್ಷುರಂತಸ್ಥನೂ ತಾನೇ, ಸ್ಥಾನಾದಿ ಶಕ್ತಿಗಳನ್ನು ತಂದೆ, ತದಧಿಷ್ಠಾತೃ ಶಕ್ತಿಯಾದಂತಹದ್ದು ತಾನೇ ಅಂತ ಹೀಗೆ ಅಂತಸ್ಥಿತ್ವ ರಮಣಕೃತ ಅಂತ ಇತ್ಯಾದಿಯಾಗಿ ವಿಚಾರ ಮಾಡಿದ್ದೇವೆ. ಈಗ ಈ ಸೂತ್ರದಲ್ಲಿ ಸುಖ ವಿಶಿಷ್ಟಾಭಿಧಾನಾದೇವ ಚ ಓಂ ಅಂತನೋ ಸೂತ್ರ. ಇಲ್ಲಿ ಚ ಅಂತನೋ ಶಬ್ದಕ್ಕೆ ವಿಧಾನಾದೇವ ಚ ಅಲ್ಲಿ ಚಕಾರ ಇದು ಸಮುಚ್ಚಯಾರ್ಥದಲ್ಲಿ ಇಟ್ಟಿದ್ದಾರೆ. ಅಂದರೆ ಹಿಂದಿನ ಸೂತ್ರದಲ್ಲಿ ಕೊಟ್ಟ ಯುಕ್ತಿಯಿಂದಲೂ ಚಕ್ಷಾದಿ ಅಂತಸ್ಥಿತನಾದವನು ಭಗವಂತನೇ ಅಂತ ಸಮರ್ಥನೆ ಮಾಡಿದ್ವಿ. ಅಷ್ಟೇ ಅಲ್ಲ, ಬೇರೆ ಯುಕ್ತಿಗಳು ಇದೆ. ಯಾವುದದು ಯುಕ್ತಿ? ಸುಖ ವಿಶಿಷ್ಟಾಭಿಧಾನಾತ್. ಏನು ಇಲ್ಲಿ ಮೊದಲಿಗೆ ಶಬ್ದ ವಿಚಾರ ಇದೆ. ಸುಖ ವಿಶಿಷ್ಟಾನ ಅಂತನೋ ಕಡೆಗೆ ಪೂರ್ವ ಪಕ್ಷಿಗಳು ಉತ್ತರಕ್ಕೆ ಪ್ರಶ್ನೆಯನ್ನು ಮಾಡ್ತಾರೆ. ಸುಖ ವಿಶಿಷ್ಟ ಅಂತ ಹೇಳಬಾರದು, ವಿಶಿಷ್ಟ ಸುಖ ಅಂತ ಹೇಳಬೇಕು ಅಂತ ಇಲ್ಲಿ ಪೂರ್ವ ಪಕ್ಷ ಮಾಡ್ತಾರೆ. ಹೇಗೆ ಅಂತ ಕೇಳಿದ್ರೆ, ಮೊದಲಿಗೆ ಸುಖ ವಿಶಿಷ್ಟ ಅಂತನೋ ಕಡೆಗೆ ಸಮಾಸ ಹೇಗೆ ಮಾಡ್ಬೇಕು ಅಂದ್ರೆ, ವಿಶಿಷ್ಟಂಚ ತತ್ ಸುಖಂಚ ಸುಖ ವಿಶಿಷ್ಟಂ, ವಿಶಿಷ್ಟಂಚ ತತ್ ಸುಖಂಚ ಸುಖ ವಿಶಿಷ್ಟಂ ಅಂತ ಹೀಗೆ ಮಾಡಿದಾಗ ಆಗೇನಾಗತ್ತೆ ಅಂತಂದ್ರೆ, ಒಂದು ವ್ಯಾಕರಣದಲ್ಲಿ ಒಂದು ನಿಯಮ ಏನು ಅಂತಂದ್ರೆ,
ಪ್ರಥಮಾ ನಿರ್ದಿಷ್ಟಂ ಸಮಾಸೆ ಉಪಸರ್ಜನಂ ಅಂತ ಒಂದು ವಾರ್ತಿಕ ಇದೆ. ಅಂದ್ರೆ ಯಾವುದು ಇದು ಒಂದು ಎರಡು ಸೂತ್ರ, ಸ್ವಲ್ಪ ದೊಡ್ಡ ವಿಷಯ ಇದು. ಯಾವುದು ಪ್ರಥಮಾ ವಿಭಕ್ತಿಯಲ್ಲಿ ಹೇಳಿದ್ದಾರೋ ಅದಕ್ಕೆ ಉಪಸರ್ಜನ ಅಂತನೋ ಸೌಮ್ಯ ಬರುತ್ತೆ ಅಂತ ಹೇಳಿದ್ದಾರೆ. ಅದಾದ ಮೇಲೆ ಉಪಸರ್ಜನಂ ಪೂರ್ವಂ ಅಂತ ಮತ್ತೊಂದು ಸೂತ್ರ ಇದೆ. ಯಾವುದು ಉಪಸರ್ಜನ ಸಂಜ್ಞೆಯನ್ನು ಪಡೆಯುತ್ತೋ ಅದು ಪೂರ್ವದಲ್ಲಿ ಬರಬೇಕು ಆ ಶಬ್ದ ಅಂತ ಹೀಗಿದೆ. ಹಾಗಾಗಿ ವಿಶಿಷ್ಟ ಶಬ್ದಕ್ಕೆ ಉಪಸರ್ಜನ ಸಂಜ್ಞೆ ಬಂದು ಅದಕ್ಕೆ ಪೂರ್ವದಲ್ಲಿ ಇರಬೇಕು ಅಂತ ಹೇಳಿದ್ದರಿಂದ ಸೂತ್ರ ಏನಂತ ಹೇಳಬೇಕಾಗಿತ್ತು ಅಂದ್ರೆ ವಿಶಿಷ್ಟ ಸುಖ ಅಭಿಧಾನ ದೇವಚ ಅಂತ ಶಬ್ದ ಇರಬೇಕು ಸೂತ್ರದಲ್ಲೇನೆ. ಸೂತ್ರಕಾರ ವೇದವ್ಯಾಸ ದೇವರಿಗೆ ಪ್ರಶ್ನೆ, ಸುಖ ವಿಶಿಷ್ಟ ಅಂತ ಇರಬಾರದು, ವಿಶಿಷ್ಟ ಸುಖ ಅಂತ ಇರಬೇಕು. ಅಂದ ಮೇಲೆ ಅದನ್ನು ಬಿಟ್ಟು ಸುಖ ವಿಶಿಷ್ಟ ಅಂತ ಯಾಕೆ ಹೇಳಿದ್ರಿ ಪ್ರಶ್ನೆ. ಅದಕ್ಕೆ ನಾವು ಹೇಳೋದು ಹಾಗಲ್ಲ. ಇಲ್ಲಿ ನಾವು ಸುಖೇನ ವಿಶಿಷ್ಟ ಸುಖ ವಿಶಿಷ್ಟ ಅಂತ ನಾವು ನಮ್ಮ ಸಿದ್ಧಾಂತ ಪ್ರಕಾರ ಹೀಗೆ ನಾವು ಸಮಾಸ ಮಾಡ್ಕೊಳ್ತೇವೆ. ಅವ್ರು ಮಾಡಿದ್ದು ವಿಶಿಷ್ಟಂ ಚ ತತ್ ಸುಖಂಚ ಸುಖ ವಿಶಿಷ್ಟ ಸುಖಂ ಅಂತ ಹೀಗೆ ಮಾಡ್ಕೊಳ್ಬೇಕು ಅಂತ ಪೂರ್ವಪಕ್ಷ ಮಾಡಿದ್ರು. ನಾವು ಸಮಾಸವನ್ನೇ ವ್ಯತ್ಯಾಸ ಮಾಡ್ತೇವೆ. ಸುಖೇನ ವಿಶಿಷ್ಟ ಸುಖ ವಿಶಿಷ್ಟ ಅಂತ ಮಾಡ್ತೇವೆ. ಸುಖೇನ ವಿಶಿಷ್ಟ ಅಂದ್ರೆ ಅರ್ಥ ಏನು? ಹೀಗೆ ಮಾಡಿದ ನಮಗೇನು ತೊಂದರೆ ಇಲ್ಲ. ಅರ್ಥ ಏನು ಅಂತಂದ್ರೆ ಅಲ್ಲಿ ವಿಶಿಷ್ಟ ವಿಶಿಷ್ಟ ಅಂತ ಅನ್ನೋ ಶಬ್ದಕ್ಕೆ ಸಾಮಾನ್ಯವಾಗಿ ಎಲ್ಲಾ ಕಡೆಗೆ ಏನ್ ಮಾಡ್ತಾರೆ ಅಂದ್ರೆ, ಈಗ ಗುಣ ವಿಶಿಷ್ಟ ಕ್ರಿಯಾ ವಿಶಿಷ್ಟ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನಂದ್ರೆ ಗುಣವನ್ನು ಪಡೆದವನು, ಕ್ರಿಯೆಯನ್ನು ಪಡೆದವನು. ಸೌಂದರ್ಯ ವಿಶಿಷ್ಟ ರಾಮ, ಸೌಂದರ್ಯ ವಿಶಿಷ್ಟ ಅಂದ್ರೆ ಸೌಂದರ್ಯವನ್ನು ಪಡೆದವನು ರಾಮ. ಹೀಗೆ ಆ ವಿಶಿಷ್ಟ ವಿಶಿಷ್ಟ ಅಂತ ಅನ್ನೋ ಶಬ್ದವನ್ನು ಪ್ರಯೋಗ ಮಾಡ್ತಾರೆ. ಹಾಗೆ ಅರ್ಥ ಅಲ್ಲ ಈ ವಿಶಿಷ್ಟ ಶಬ್ದಕ್ಕೆ. ಹಾಗಾದ್ರೆ ಇಲ್ಲಿ ವಿಶಿಷ್ಟ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಪೂರ್ಣ ಅಂತ ಅರ್ಥ. ಸುಖ ವಿಶಿಷ್ಟ ಅಂದ್ರೆ ಸುಖ ಪೂರ್ಣ ಅರ್ಥ ಆಯ್ತಲ್ಲ. ಈ ಪೂರ್ಣತ್ವವನ್ನು ಹೇಳೋದಕ್ಕಾಗಿ ವಿಶಿಷ್ಟ ಶಬ್ದವಿದೆ. ಈಗ ಯಾರು ಸುಖಪೂರ್ಣರಾಗಿದ್ದಾರೋ ಅಂಥವರೇ ಅಂತ ಚಕ್ಷುರಾದಿಗಳಲ್ಲಿ ಅಂತಹ ಒಳಗಡೆ ಇರುವವರು ಅಂತ ಹೇಳ್ತಾ ಇದ್ದಾರೆ. ಯಾರವರು? ಭಗವಂತನೇ. ಯಾಕೆ ಸುಖಪೂರ್ಣತ್ವ ಯಾರಿಗಿದೆ? ಪರಮಾತ್ಮನಿಗೆ ಇದೆ. ಇಲ್ಲಿ ಇನ್ನೊಂದು ಪ್ರಶ್ನೆ, ಯಾಕೆ ಸುಮ್ನೆ ಸುಖ ವಿಶಿಷ್ಟ ಅಂತ ಹೇಳುವಾಗ ವಿಶಿಷ್ಟ ಶಬ್ದವೇ ಬೇಡ? ಇವಾಗ ವಿಶಿಷ್ಟ ಶಬ್ದ ಇಟ್ಟಿದ್ದಕ್ಕೆ ಪೂರ್ವಪಕ್ಷ ಶಂಕೆ ಮಾಡಿದ್ರು. ವಿಶಿಷ್ಟಂ ಸುಖಂ ಚಂ ಅಂತ ಮಾಡಿದರೆ ಆಗ ಮೊದಲಿಗೆ ವಿಶಿಷ್ಟ ಶಬ್ದ ಬರಬೇಕು, ಆಮೇಲೆ ಸುಖ ಶಬ್ದ ಬರಬೇಕು ಅಂತೆಲ್ಲ ಚರ್ಚೆ ಮಾಡ್ತಾ ಇದ್ದಾರೆ. ವಿಶಿಷ್ಟ ಶಬ್ದವೇ ಬೇಡ, ಸೂತ್ರವೇ ಹೀಗಿರ್ಬೇಕಾಗಿತ್ತು. ಸುಖಾಭಿಧಾನ ದೇವಚ, ಸುಖ ವಿಶಿಷ್ಟಾಭಿಧಾನ ದೇವಚ ಬೇಡ, ಸುಖಾಭಿಧಾನ ದೇವಚ ಇಷ್ಟೇ ಸಾಕು ಅಂತ ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಹೇಳೋದು ಹಾಗಲ್ಲ. ನಮಗೆ ಸುಖ ಸಂಬಂಧವನ್ನು ಹೇಳಬೇಕಾಗಿದೆ. ಸುಖಾಭಿಧಾನ ಅಂದ್ರೆ ಸುಖ ಇಷ್ಟೇ ಹೇಳ್ದಂಗಾಗತ್ತೆ. ಸುಖ ಸಂಬಂಧವನ್ನು ಹೇಳ್ಬೇಕು ನಾವು. ಸುಖದ ಸಂಬಂಧವನ್ನು ಪಡೆದವನು ಅಂತನೂ ಅರ್ಥವನ್ನು ಹೇಳಬೇಕು. ಅದಕ್ಕೆ ಸುಖಾಭಿಧಾನ ಅಂತಂದ್ರೆ ನಡೆಯಲ್ಲ. ಅದಕ್ಕಾಗಿ ನಾವು ಸುಖ ವಿಶಿಷ್ಟ ಅಂತ ವಿಶಿಷ್ಟ ಶಬ್ದವನ್ನು ಸೇರಿಸಿದ್ದೇವೆ ನಾವು ಅಂತ ಮಧ್ಯೆ ನಾವು ಉತ್ತರ ಕೊಟ್ರೆ, ಅದಕ್ಕೆ ಮತ್ತೆ ಪೂರ್ವಪಕ್ಷದ ಅಭಿಪ್ರಾಯ ಏನಂದ್ರೆ ಸುಖ ಸಂಬಂಧವನ್ನು ಹೇಳೋದಕ್ಕಾಗಿ ಸುಖ ವಿಶಿಷ್ಟ ಅಂತ ಹೇಳಬೇಕು ಅಂತ ನಿಯಮವಿಲ್ಲ. ಸುಖಿತ್ವಾಭಿಧಾನ ಅಂತ ಸಾಕು. ಸುಖಿ ಅಂದ್ರೆ ಏನು? ಸುಖಂ ಅಸ್ಯ ಅಸ್ತಿ ಇತಿ ಸುಖಿ. ಸುಖವನ್ನು ಪಡೆದವರು ಯಾರು? ಅವರು ಸುಖಿಗಳು. ಸೊ ಸುಖಿತ್ವಾಭಿಧಾನ ಅಂತ ಹೇಳ್ಬೇಡಿ, ಸುಖ ವಿಶಿಷ್ಟ ಅಂತ ವಿಶಿಷ್ಟ ಶಬ್ದವನ್ನು ಯಾಕೆ ಹೇಳ್ಬೇಕು? ಇನ್ನು ಅಷ್ಟೇ ಹೇಳ್ದೇನೆ ಚಿಕ್ಕ ಶಬ್ದವಾಯ್ತು ಸುಖಿ. ಸುಖ ವಿಶಿಷ್ಟ ಎಷ್ಟು ದೊಡ್ಡ ಶಬ್ದ, ಸುಖಿ ಅತೀ ಅಲ್ಪವಾದ ಶಬ್ದ. ಸೂತ್ರ ಇದು ಅಲ್ಪವಾದ ಶಬ್ದದಿಂದ ಇರಬೇಕು. ಅಂದ್ಮೇಲೆ ಸುಖಿತ್ವಾಭಿಧಾನ ಅಂತ ಇಷ್ಟೇ ಹೇಳ್ಬಿಡಿ ನೀವು, ಅಂದ್ರೆ ಸುಖ ಸಂಬಂಧ ಸಿದ್ಧವಾಗಿಬಿಡತ್ತೆ.
ಇನ್ನ ಎಲ್ಲಾ ಮೇಲಾಗಿ ಅವರು ಮತ್ತೊಂದು ಏನ್ ಹೇಳ್ತಾರೆ ಅಂದ್ರೆ ಸುಖ ಸಂಬಂಧ ಹೇಳೋದು ಬೇಡೂ ಬೇಡ. ಯಾಕೆಂದ್ರೆ ಇಲ್ಲಿ ನಮಗೆ ಕಂ ಬ್ರಹ್ಮ ಅಂತನೋ ಶ್ರುತಿ ಕೊಟ್ಟಿದ್ದಾರೆ ನೋಡಿ ಈ ಸೂತ್ರದ ಕೆಳಗಡೆ ಇತ್ಯಾದಿ ಪ್ರಕರಣೆ. ಅಲ್ಲಿ ಪೂರ್ಣ ಶ್ರುತಿಯನ್ನು ಕೆಳಗೆ ಕೊಟ್ಟಿದ್ದಾರೆ. ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ಶ್ರುತಿ. ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತಂದ್ರೆ ಈ ಶ್ರುತಿಯಲ್ಲಿ ಯಾವುದು ಶ್ರುತಿಯಲ್ಲಿ ಹೇಳಿದ್ದಾರೋ ಅದನ್ನು ಮಾತ್ರ ನಾವು ಸ್ವೀಕಾರ ಮಾಡಬೇಕು. ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತ ನೋಡಿ ಏನ್ ಹೇಳಿದ್ದಾರೆ ಅಂತಂದ್ರೆ ಸುಖ ಸಂಬಂಧವನ್ನು ಹೇಳಿಲ್ಲ. ಕಂ ಕಂ ಅಂತನೋ ಶಬ್ದಕ್ಕೆ ಸುಖ ಅಂತ ಅರ್ಥ. ಕಂ ಬ್ರಹ್ಮ ಅಂದ್ರೆ ಸುಖ ಬ್ರಹ್ಮ. ಸುಖ ಬ್ರಹ್ಮ ಅಂದ್ರೆ ಸುಖವೇ ಬ್ರಹ್ಮ, ಸುಖ ರೂಪ ಬ್ರಹ್ಮ, ಸುಖ ಮಾತ್ರಾಭಿಧಾನ ಮಾಡಿದ್ದಾರೆ ಹೊರತು ಸುಖ ಸಂಬಂಧವನ್ನು ಹೇಳಿಲ್ಲ. ಅಲ್ಲಿ ಈ ಸೂತ್ರದ ವಿಷಯ ವಾಕ್ಯ ಯಾವುದು? ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತನೋದು. ಕಂ ಬ್ರಹ್ಮ ಖಂ ಬ್ರಹ್ಮ ಅಂತನೋ ಕಡೆಗೆ ಕಂ ಬ್ರಹ್ಮ ಎಂಬುದಾಗಿ ಸುಖ ರೂಪನಾಗಿದ್ದಾನೆ ಅಂತ ಸುಖವನ್ನಷ್ಟೇ ಹೇಳಿದ್ದಾರೆ ವೇದ ಶ್ರುತಿ ವಾಕ್ಯದಲ್ಲಿ, ಛಾಂದೋಗ್ಯದಲ್ಲಿ. ಆದ್ರೆ ನೀವು ಹೇಳ್ತಾ ಇರೋದು ಸುಖ ಸಂಬಂಧವನ್ನು ಹೇಳ್ತಾ ಇರೋದು. ಎರಡು ವ್ಯತ್ಯಾಸ ಅದು. ಸುಖ ಸಂಬಂಧ ಬೇರೆ, ಸುಖವೇ ಸುಖ ರೂಪ ಬೇರೆ. ಸುಖ ಸಂಬಂಧವನ್ನು ಹೇಳಬೇಕಾಗಿದ್ರೆ ಅದನ್ನು ಶ್ರುತಿಯಲ್ಲಿ ಹೇಳಿದ್ದರೆ ಅದನ್ನು ನೀವು ತೋರಿಸುವುದಕ್ಕಾಗಿ ಸುಖ ವಿಶಿಷ್ಟ ಅಥವಾ ಸುಖಿತ್ವ ಅಂತೇನಾದ್ರು ಹೇಳಿ. ಹಾಗೆ ಹೇಳಿಲ್ಲ ವೇದದಲ್ಲಿ ಅಂತ ಪ್ರಶ್ನೆ ಮಾಡಿದ್ರೆ ಸರ್ವತಾ ಹಾಗಲ್ಲ. ನಮಗೆ ಇಲ್ಲಿ ವಿಶಿಷ್ಟ ವಿಶಿಷ್ಟ ಅಂತನೋ ಶಬ್ದದಿಂದ ಸುಖ ಸಂಬಂಧವಾಗಲಿ ಅಥವಾ ಇನ್ನೇನೋ ಅರ್ಥವನ್ನು ಹೇಳೋದಕ್ಕೆ ಹೊರಟೇ ಇಲ್ಲ. ಪೂರ್ಣವಾದ ಸುಖವನ್ನು ಪಡೆದವನು ಪೂರ್ಣ ಸುಖಿ, ಪೂರ್ಣವಾದ ಸುಖ ಅಂತ ನಾವು ಹೇಳ್ತಾ ಇದ್ದೇವೆ. ಒಂದು ವೇಳೆ ನಿಮ್ ವೇದದಲ್ಲಿ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ ಅಂತನ್ನುವ ಶ್ರುತಿಯಲ್ಲಿ ಹೇಳಿದಂತೆ ನಾವು ಸುಖ ಅಂತಿಷ್ಟೇ ಮಾಡಿಬಿಟ್ರೆ ಸುಖಾಭಿಧಾನಾತ್ ಹೇಳ್ಬಿಟ್ರೆ ಏನಾಗತ್ತೆ ಅಂತಂದ್ರೆ ಜೀವನಲ್ಲೂ ಇದೆ ಸುಖಾಭಿಧಾನ ಅಂದ್ರೆ ಸುಖವನ್ನು ಹೇಳೋದು. ಸುಖ ಎಲ್ಲಿದೆ? ಜೀವನದಲ್ಲಿ ಇಲ್ಲವಾ? ಅಂದ್ರೆ ಹಿಂಗ್ ನಾವು ಮಾಡಿದಂತೆ ಅಕ್ಷಿಸ್ತಃ ವಿಷ್ಣು ಸುಖಾತ್. ಅಕ್ಷಿಸ್ತಃ ಕಣ್ಣಿನಲ್ಲಿ ಇರುವವನು ವಿಷ್ಣುವೇ. ಯಾಕೆ? ಸುಖಾತ್. ಸುಖ ಜೀವನಲ್ಲೂ ಇದೆ ಅಂದ್ಮೇಲೆ ಅವನು ಅಕ್ಷಿಸ್ತ ಅಂತ ಹೇಳ್ಬೇಕಾ? ನಮಗೆ ಸುಖ ಇಲ್ವಾ? ಹಾಗಾಗಿ ಕೇವಲ ಸುಖ ಅಂತ ಅನ್ನೋದು ಕಂ ಬ್ರಹ್ಮ ಅಂತ ವೇದದಲ್ಲಿ ಹೇಳಿದೆ. ಹಾಗೆ ನಾವು ತಿಳ್ಕೊಂಡು ಸುಖಾತ್ ಅಂತ ಸುಖಾಭಿಧಾನ ಇಷ್ಟೇ ಹೇಳ್ಬಿಟ್ರೆ ಆಗ ದೋಷ ಬರುತ್ತೆ ವಿಚಾರಾದಿಗಳು. ಅದಕ್ಕಾಗಿ ನಾವು ಅಲ್ಲಿ ಕಂ ಬ್ರಹ್ಮ ಅಂತ ಅನ್ನೋದಕ್ಕೆ ಸುಖ ಅಂತಂದ್ರೆ ಪೂರ್ಣವಾದ ಸುಖ ಅಂತ ಅರ್ಥವನ್ನು ಮಾಡಿಕೊಳ್ಬೇಕು. ಪೂರ್ಣವಾದ ಸುಖ ಅಂದ್ರೆ ಅವಾಗೇನಾಗತ್ತೆ? ಪರಮಾತ್ಮನ ಬಿಟ್ಟು ಯಾರಿಗೂ ಪೂರ್ಣವಾದ ಸುಖ ಇಲ್ಲೇ ಇಲ್ಲ. ಅಕ್ಷಿಸ್ತಃ ವಿಷ್ಣು ಪೂರ್ಣ ಸುಖಾತ್, ವಿಶಿಷ್ಟ ಸುಖ, ಪೂರ್ಣವಾದ ಸುಖ. ಇದು ಜೀವಾದಿಗಳಿಗೆ ಯಾರಿಗೂ ಬರೋದಿಲ್ಲ, ಕೇವಲ ಪರಮಾತ್ಮನಿಗೆ ಮಾತ್ರ ಬರುತ್ತೆ. ಹಾಗಾಗಿ ಕೇವಲ ಸುಖಾಭಿಧಾನ ಅಂತ ಅನ್ನೋದು ನಮಗೆ ಯುಕ್ತಿ ಅಂತ ಆಗೋದಿಲ್ಲ. ವಿಶಿಷ್ಟ ಸುಖ ಅಂತ ಅನ್ನೋದೇ ನಮಗೆ ಯುಕ್ತಿ ಅಂತ ಆಗತ್ತೆ. ಹಾಗಾಗಿ ವಿಶಿಷ್ಟ ಶಬ್ದದ ವ್ಯರ್ಥ ಅಂತ ಶಂಕೆ ಮಾಡಬೇಡಿ. ನಾವು ಸಮಾಸವನ್ನು ಸುಖೇನ ವಿಶಿಷ್ಟ ಸುಖ ವಿಶಿಷ್ಟ ಅಂತ ಮಾಡ್ಕೊಳ್ತೇವೆ, ತೊಂದರೆ ಇಲ್ಲ. ಒಂದು ಸಮಾಧಾನವನ್ನು ನಾವು ಮಾಡ್ಕೊಳ್ತೇವೆ. ಅಥವಾ ಅವರು ಮಾಡಿದಂತೇನೆ ವಿಗ್ರಹ ಸಮಾಸವನ್ನು ಮಾಡಿಕೊಂಡರೂ ಕೂಡ ನಮಗೆ ಕಡಾರ ಕರ್ಮಧಾರ ಅಂತ ಇತ್ಯಾದಿ ಸೂತ್ರಗಳನ್ನು ಇಟ್ಟುಕೊಂಡು ಅಲ್ಲಿ ಎರಡೂ ರೀತಿಯಾಗಿ ಪ್ರಯೋಗ ಮಾಡಬಹುದು ಅಂತ ತೋರಿಸ್ಕೊಡ್ತಾರೆ. ಸುಖ ವಿಶಿಷ್ಟ ಅಂತೂ ಹೇಳ್ಬೋದು, ವಿಶಿಷ್ಟ ಸುಖ ಅಂತೂ ಹೇಳ್ಬೋದು ಅಂತ ಹೀಗೆ ಇನ್ನೊಂದು ರೀತಿಯಾಗಿ ಸಮಾಧಾನವನ್ನು ಕೊಡ್ತಾರೆ. ಒಟ್ಟು ನಮಗೆ ವಿಶಿಷ್ಟ ಸುಖ ಅಂತೆ ಹೇಳಬೇಕು, ಅಂದ್ರೆ ಸುಖ ವಿಶಿಷ್ಟ ಅಂತೆ ಹೇಳಬೇಕು. ಅಂದ್ರೆ ಇದು ಯುಕ್ತಿ ಅಂತ ಆಗತ್ತೆ. ಅಕ್ಷಿಸ್ತನಾದವನು ಅಕ್ಷಿಸ್ತನಾದವನು ಭಗವಂತನೇ ಆಗಿದ್ದಾನೆ ಅಂತ ಅನ್ನೋದಕ್ಕೆ ಯುಕ್ತಿಯನ್ನಾಗಿ ನಾವು ಹೇಳಬೇಕು ಅಂತಂದ್ರೆ ನಾವು ಸುಖ ವಿಶಿಷ್ಟ ಅಂತ ಅನ್ನೋ ಶಬ್ದವನ್ನೇ ಪ್ರಯೋಗ ಮಾಡಬೇಕೇ ಹೊರತು ಸುಖಿತ್ವಾಭಿಧಾನ ಸುಖಾಭಿಧಾನ ಇತ್ಯಾದಿಯಾಗಿ ಯಾವುದನ್ನು ಪ್ರಯೋಗ ಮಾಡಬಾರದು. ಹಾಗಾಗಿ ಸೂತ್ರಕಾರರು ಸುಖ ವಿಶಿಷ್ಟಾಭಿಧಾನ ದೇವಚ ಎಂಬುದಾಗಿ ಸುಖ ವಿಶಿಷ್ಟ ಅಂತನ್ನುವ ಶಬ್ದವನ್ನು ಏನು ಪ್ರಯೋಗ ಮಾಡಿದ್ದಾರೆ ಅದು ಅತ್ಯಂತ ಸೂಕ್ತವಾದ ಶಬ್ದ ಪ್ರಯೋಗ ಅಂತ ಹೀಗೆ
ಅವರು ಮಾಡುವಂತಹ ಶಬ್ದ ಪ್ರಯೋಗದ ವಿಚಾರವನ್ನು ಇಷ್ಟು ನಾವು ತಿಳಿಯಬೇಕು. ಅದು ಸಂಕ್ಷೇಪವಾಗಿ ಇಷ್ಟು ಬಹಳ ಇದೆ ಇದರಲ್ಲೇನೆ. ಆಮೇಲೆ ಇನ್ನೊಂದು ಅಂಶ ಏನಂತಂದ್ರೆ ಈ ವಾಕ್ಯದಲ್ಲಿ ನೋಡ್ಕೊಳ್ಳಿ. ಕಂ ಬ್ರಹ್ಮ ಇತ್ಯಾದಿ ಪ್ರಕರಣೆ ನಿರ್ದಿಷ್ಟ ವಿಶಿಷ್ಟ ಸುಖಸ್ಯ ಪೂರ್ಣ ಸುಖಸ್ಯ ಅಭಿಧಾನಾದೇವ ಚಕ್ಷುರಂತರಃ ವಿಷ್ಣುರೇವ ಕಿಂ. ಅಂದ್ರೆ ಅಕ್ಷಿಸ್ತನಾದವನು ವಿಷ್ಣು, ಅಕ್ಷಿಸ್ತನಾದವನು ವಿಷ್ಣು ಅಂತ ಅನ್ನೋದಕ್ಕೆ ಏನ್ ಮಾಡಿದ್ರಿ ಈಗ, ಸುಖ ವಿಶಿಷ್ಟ ಅಂತ ಹೇಳಿ ಕಂ ಬ್ರಹ್ಮ ಅಂತ ಹೇಳಿ ಪೂರ್ಣವಾದ ಸುಖವನ್ನು ಪಡೆದಿದ್ದಾನೆ, ಆದ್ದರಿಂದಾಗಿ ಅಕ್ಷಿಸ್ತನಾದವನು ವಿಷ್ಣುವೇ ಅಂತ ಸಮರ್ಥನೆ ಮಾಡಿದ್ದಾರೆ. ಹಾಗಾದ್ರೆ ಇದು ಒಂದೇ ಯುಕ್ತಿಯಾ ನಿಮಗೆ? ಇಂದ ಕೆಲವೊಂದು ಯುಕ್ತಿ ಕೊಟ್ಟಿದ್ದಾರೆ, ಇಲ್ಲಿ ಈ ಸೂತ್ರ ಹೇಳ್ಪಟ್ಟಂತ ಯುಕ್ತಿ ಹಾಗಾದ್ರೆ ಇಷ್ಟೇನಾ ಅಂತಂದ್ರೆ ಅಷ್ಟೇ ಅಂತ ತಿಳ್ಕೊಳ್ಳಬೇಡಿ. ಪೂರ್ಣ ಸುಖಸ್ಯ ಅಭಿಧಾನಾದೇವ ಚಕ್ಷುರಂತರಃ ವಿಷ್ಣುರೇವ ಕಿಂ ಅಂದ್ರೆ ಪೂರ್ಣ ಸುಖವನ್ನು ಪಡೆದಿದ್ದರಿಂದಾಗಿ ಚಕ್ಷುರಂತಸ್ಥನಾದವನು ವಿಷ್ಣುವೇ ಅಂತಿಷ್ಟೇನಾ ಅಂದ್ರೆ ಸರ್ವತಃ ಹಾಗಲ್ಲ. ಕಂ ಬ್ರಹ್ಮ ಮುಂದಿನ ಶಬ್ದ ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ. ಕಂ ಬ್ರಹ್ಮ ಅಂತಂದ್ರೆ ಸುಖ ಅಂತ ಅರ್ಥ ಕಂ ಶಬ್ದಕ್ಕೆ. ಖಂ ಬ್ರಹ್ಮ ಇತಿ ಪೂರ್ಣ ಜ್ಞಾನಾದಪಿ ಅಂದ್ರೆ ಪೂರ್ಣವಾದ ಸುಖವನ್ನು ಪಡೆದಿದ್ದರಿಂದಾಗಿ ಚಕ್ಷುರಂತಸ್ಥನಾದವನು ವಿಷ್ಣುವೇ ಅಂತ ಒಂದು ಯುಕ್ತಿ ಆದ್ರೆ, ಖಂ ಬ್ರಹ್ಮ ಅಂದ್ರೆ ಪೂರ್ಣ ಜ್ಞಾನಾಭಿಧಾನಾದಪಿ ಅಂತ ಅಭಿಪ್ರಾಯ. ಪೂರ್ಣವಾದ ಜ್ಞಾನ, ಅಲ್ಲೂ ಮತ್ತೆ ಏನಂತಾರೆ ಸುಖ ವಿಶಿಷ್ಟ ಅಂತ ಹೇಳದಂತೆ ಜ್ಞಾನ ವಿಶಿಷ್ಟ ಅಂತ ಅಭಿಪ್ರಾಯ. ಅಂದ್ರೆ ಜ್ಞಾನ ವಿಶಿಷ್ಟ ಅಂದ್ರೆ ಜ್ಞಾನವನ್ನು ಪಡೆದವನು ಅಂತ ಅರ್ಥ ಅಲ್ಲ, ಜ್ಞಾನ ಪೂರ್ಣ, ಜ್ಞಾನ ಪೂರ್ಣನಾದದ್ದರಿಂದಲೂ ಕೂಡ ಅಕ್ಷಿಸ್ತನಾದವನು ವಿಷ್ಣುವೇ ಅಂತ ಹೀಗೆ ಈ ಮಾತನ್ನು ತಿಳಿದುಕೊಳ್ಳಬೇಕು. ಸೊ ಹಾಗಾದ್ರೆ ಏನ್ ಮಾಡಿದ್ರು ಅಂತಂದ್ರೆ ಸುಖಪೂರ್ಣತ್ವಾತ್ ಅಕ್ಷಿಸ್ತನಾದವನು ವಿಷ್ಣುವೇ, ಇದು ಒಂದು ಕಂ ಬ್ರಹ್ಮ. ಹಾಗೆ ಪೂರ್ಣವಾದಂತಹ ಜ್ಞಾನವನ್ನು ಪಡೆದಿದ್ದಾನೆ ಅಂತನೋ ಕಾರಣಕ್ಕಾಗಿಯೂ ಕೂಡ ಅಕ್ಷಿಸ್ತನಾದವನು ವಿಷ್ಣುವೇ ಅಂತನ್ನೋದು ಮತ್ತೊಂದು ಯುಕ್ತಿ. ಅರ್ಥವಾಯ್ತಲ್ಲ? ಇಲ್ಲಿ ನಮಗೆ ಇನ್ನೊಂದು ಪ್ರಶ್ನೆ ಬರುತ್ತೆ. ಏನ್ ಪ್ರಶ್ನೆ ಅಂತಂದ್ರೆ, ಹಾಗಾದ್ರೆ ವೇದದಲ್ಲಿ ವೇದವಾಕ್ಯ ಅಂದ್ರೆ ಈ ವಿಷಯ ವಾಕ್ಯ ಪ್ರಾಣೋ ಬ್ರಹ್ಮ, ಕಂ ಬ್ರಹ್ಮ, ಖಂ ಬ್ರಹ್ಮ ಅಂತನೋ ವಾಕ್ಯ, ಆ ವೇದದಲ್ಲಿ ನಮಗ್ ಬೇಕಾದದ್ದು ಸುಖದ ವಿಷಯದಲ್ಲಿ ಕಂ ಬ್ರಹ್ಮ ಇಷ್ಟು ವಾಕ್ಯ, ಈ ಶಬ್ದ. ಸ್ಥಿತಿಯಲ್ಲಿ ಏನ್ ಹೇಳಿದ್ಯೋ ಅದನ್ನು ಸ್ವೀಕಾರ ಮಾಡಬೇಕು ಹೊರತು ಅದಕ್ಕೆ ವಿಪರೀತವಾಗಿ ಅಥವಾ ಅದಕ್ಕಿಂತ ಹೆಚ್ಚು ಕಡಿಮೆ ಯಾವುದನ್ನು ಸ್ವೀಕಾರ ಮಾಡಬಾರದು ಅಂತ ಒಂದು ನಿಯಮವಿದೆ. ಹಾಗಾಗಿ ಸುಖ ವಿಶಿಷ್ಟ ಅಂತ ಅನ್ಬೋದಾಗಿ ವೇದದಲ್ಲಿ ಹೇಳಿದ್ದಾರ? ಕಂ ಬ್ರಹ್ಮ, ಸುಖ ಬ್ರಹ್ಮ, ಸುಖ ರೂಪ ಅಂತ ಹೇಳಿ ಇಷ್ಟನ್ನು ಮಾತ್ರ ಹೇಳಿದ್ದಾರೆ ವೇದದಲ್ಲಿ. ಸುಖ ವಿಶಿಷ್ಟ ಅಂತ ಅರ್ಥವನ್ನು ಅನುಕೂಲವನ್ನಾಗಿ ನಮಗೆ ಯುಕ್ತಿ ಆಗಬೇಕು ಅಂತ ಅನ್ನೋದಕ್ಕೆ ನಮ್ಗೆ ಏನ್ ಯುಕ್ತಿ ಬೇಕೋ ಅದು ವೇದದಲ್ಲಿ ಹೇಳಿದ್ದಾರೆ ಅಂತ ಹೇಳಿಬಿಟ್ರೆ, ಸುಖ ವಿಶಿಷ್ಟ ಅಂತನೋ ಅಂಶವನ್ನು, ಪೂರ್ಣವಾದ ಸುಖ ಎನ್ನುವ ಅಂಶವನ್ನು ವೇದದಲ್ಲಿ ಎಲ್ಲಿ ಹೇಳಿದ್ದಾರೆ? ಕಂ ಬ್ರಹ್ಮ, ಸುಖ ಬ್ರಹ್ಮ ಹೊರತು ಪೂರ್ಣ ಸುಖ ಬ್ರಹ್ಮ ಅಂತ ಹೇಳಿಲ್ಲ ಅಲ್ಲಿ. ಅಂದ್ಮೇಲೆ ಅದನ್ನ ಹೇಗೆ ನೀವು ಸ್ವೀಕಾರ ಮಾಡಿದ್ರಿ ಅಂತ ಪ್ರಶ್ನೆ ಬಂದ್ರೆ, ಅದರ ಅಭಿಪ್ರಾಯ, ಅದಕ್ಕೆ ಪರಿಹಾರವೇನು ಅಂತಂದ್ರೆ ಒಂದು ನಿಯಮವಿದೆ, ಸಾಮಾನ್ಯವಾದ ಕಾಮನ್ ನಿಯಮ ಒಂದು. ಮುಖ್ಯಾಮುಖ್ಯಯೋಹೋ ಮುಖ್ಯೇ ಕಾರ್ಯ ಸಂಪ್ರತ್ಯಯ ಅಂತ ಅಂತಾರೆ. ಮುಖ್ಯಾಮುಖ್ಯಯೋಹೋ ಮಧ್ಯೆ ಮುಖ್ಯೇ ಕಾರ್ಯ ಸಂಪ್ರತ್ಯಯ ಅಂದ್ರೆ ಈ ನಿಯಮಕ್ಕೆ ಅರ್ಥ ಏನಂತಂದ್ರೆ, ಮುಖ್ಯಾಮುಖ್ಯಯೋಹೋ ಮಧ್ಯೆ, ಮುಖ್ಯ ಹಾಗೂ ಅಮುಖ್ಯ ಇವುಗಳ ಮಧ್ಯದಲ್ಲಿ ಯಾವುದನ್ನು ನಾವು ಹೇಳೋರಿರ್ತೇವೆ ಅದು ಮುಖ್ಯೇ ಕಾರ್ಯ ಸಂಪ್ರತ್ಯಯ, ಮುಖ್ಯದಲ್ಲೇ ನಾವು ಪ್ರಧಾನವಾಗಿ ಹೇಳಬೇಕು. ಅಂದ್ರೆ ಈಗ ಉದಾಹರಣೆಗೆ ಒಂದು 10 ಜನ ಬ್ರಾಹ್ಮಣರಿದ್ದಾರೆ ಅಂತ ತಿಳ್ಕೊಳ್ಳಿ. ಅದರ ಜೊತೆಗೆ ಅಷ್ಟೇ 10 ಜನ ಸೇಮ್ ಸಮಾನ ಸಂಖ್ಯೆ 10 ಜನ ಬ್ರಾಹ್ಮಣರು, 10 ಜನರು ಬೇರೆಯವರು ಬಂದಿದ್ದಾರೆ. ಅವಾಗ ಯಾರು ಬಂದಿದ್ದಾರೆ ಅಂತ ನಾನು ಕೇಳಿದೆ. ಯಾರು ಬಂದಿದ್ದಾರೆ ಅಂತ ಕೇಳಿದಾಗ ನೀವೇನು ಉತ್ತರವನ್ನು ಕೊಡಬೇಕು? ನಿಜವಾಗ್ಲು 10 ಜನ ಬ್ರಾಹ್ಮಣರು ಹಾಗೂ ಬ್ರಾಹ್ಮಣೇತರರು 10 ಜನ ಹೀಗೆ ಹೇಳೋದಿಲ್ಲ. ಬ್ರಾಹ್ಮಣರು ಬಂದಿದ್ದಾರೆ ಅಂತ ಹೇಳ್ಬಿಡ್ತೇನೆ ನಾನು.
ಅಲ್ಲಲ್ಲಿ ಬರ್ತಾ ಇರೋದು ಬ್ರಾಹ್ಮಣರು ಬ್ರಾಹ್ಮಣೇತರರು ಎಲ್ಲರೂ ಬಂದಿದ್ದಾರೆ. ಯಾರು ಬಂದಿದ್ದಾರೆ ಅಂತ ಕೇಳಿದ್ರೆ ಬ್ರಾಹ್ಮಣರು ಬಂದಿದ್ದಾರೆ ಅಂತಂದ್ರೆ ಇದು ಉತ್ತರ ಸರಿಯಾ? ಹೌದು, ಸರಿಯೇ ಅದು. ಯಾಕೆ ಸರಿ ಅಂತಂದ್ರೆ ಮುಖ್ಯ ಕಾರ್ಯಸಂಪ್ರತ್ಯಯ. ಬ್ರಾಹ್ಮಣರು ಬ್ರಾಹ್ಮಣೇತರರು ಅವರಲ್ಲಿ ಮುಖ್ಯರಾದವರು ಬ್ರಾಹ್ಮಣರು. ಹಾಗಾಗಿ ಮೊದಲಿಗೆ ಅವರಿಗೆ ಪ್ರಾಶಸ್ತ್ಯ ಕೊಡಬೇಕು. ಅದಕ್ಕಾಗಿ ಬ್ರಾಹ್ಮಣ ಆಗತಾಹ ಅಂತ ನಾನಂದೆ. ಅದು ತಪ್ಪಲ್ಲ. ಅದು ಮುಖ್ಯವಾದದ್ದನ್ನು ಮೊದಲಿಗೆ ಹೇಳಿ ಅಮುಖ್ಯವಾದದ್ದನ್ನು ಆಮೇಲೆ ತಿಳ್ಕೊಳ್ಬೇಕು. ಹಾಗೆ ಪ್ರಾಣೋ ಬ್ರಹ್ಮ ಕಂ ಬ್ರಹ್ಮ ಖಂ ಬ್ರಹ್ಮ. ಅಲ್ಲಿ ಕಂ ಬ್ರಹ್ಮ ಅಂತ ಏನ್ ಹೇಳ್ತು ವೇದ? ಸುಖ ಬ್ರಹ್ಮ ಅಂತ ಅಂತು. ಅಲ್ಲಿ ಸುಖ ಅಂತ ಅನ್ನೋದಕ್ಕೆ ನಾವ್ ಎಷ್ಟು ಅರ್ಥ ಮಾಡ್ಕೊಳ್ಬಹುದು? ಒಂದ ಸುಖ ಪೂರ್ಣ ಅಂತ ಅರ್ಥ ಮಾಡ್ಕೊಳ್ಬಹುದು, ಅಥವಾ ಅಲ್ಪವಾದ ಸುಖವನ್ನು ಪಡೆದವನು ಅಂತ ಅರ್ಥ ಮಾಡ್ಕೊಳ್ಬಹುದು. ಅದರಲ್ಲಿ ಯಾವ್ದು ಮುಖ್ಯ, ಯಾವ್ದು ಮುಖ್ಯ? ಪೂರ್ಣವಾದ ಸುಖ ಅಂತ ಏನಿದೆ ಇದು ಮುಖ್ಯ, ಅಲ್ಪವಾದ ಸುಖ ಇದು ಅಮುಖ್ಯ. ಅದರಲ್ಲಿ ಯಾವುದು ಮುಖ್ಯವಾಯಿತು? ಹಾಗಾದ್ರೆ ಪೂರ್ಣವಾದ ಸುಖ ಅಂತನ್ನೋದು ಮುಖ್ಯವಾಯಿತು. ಅರ್ಥ ಆಯ್ತಲ್ಲ? ಆ ಪೂರ್ಣವಾದ ಸುಖ ಅಂತ ಅನ್ನೋದೇ ಮುಖ್ಯವಾದದ್ದರಿಂದಾಗಿ ಸೂತ್ರಕಾರರು ವೇದದಲ್ಲಿ ಹೇಳಿದ ಕಂ ಬ್ರಹ್ಮ ಅಂತ ಅನ್ನೋದನ್ನೇ ತಿಳಿದುಕೊಂಡು ಆ ಸುಖ ಬ್ರಹ್ಮ ಅಂತ ಅನ್ನೋದಕ್ಕೇನೆ ಪೂರ್ಣವಾದ ಸುಖವನ್ನು ಪಡೆದ ಬ್ರಹ್ಮ ಅಂತನ್ನುವ ಅರ್ಥದಲ್ಲಿ ಸುಖ ವಿಶಿಷ್ಟಾಭಿಧಾನ ಅಂತ ಹೇಳಿ ವೇದದಲ್ಲಿ ಹೇಳಿದ್ದನ್ನೇ ಅದರಲ್ಲಿ ಮುಖ್ಯವಾದದ್ದು ಯಾವುದು ಅಂತ ತಿಳಿದುಕೊಳ್ಳಬೇಕು ಅಂತ ಅನ್ನೋದಕ್ಕಾಗಿ ಸುಖ ವಿಶಿಷ್ಟ ಅಂತ ಹೇಳಿದ್ದಾರೆ. ಅರ್ಥ ಆಯ್ತಲ್ಲ? ಇದು ಏನಂತಾರೆ, ಒಂದು ರೀತಿಯಾಗಿ ಸಮಾಧಾನ. ಅಥವಾ ಇನ್ನೊಂದು ರೀತಿಯಾಗಿ ಸಮಾಧಾನ ಹೇಗೆ ಅಂದ್ರೆ, ಕಂ ಬ್ರಹ್ಮ ಅಂತ ಹೇಳಿದ್ದಾರೆ. ಕಂ ಬ್ರಹ್ಮ, ಅಲ್ಲಿ ಕಂ ಅಂತ ಅನ್ನೋ ಶಬ್ದಕ್ಕೆ ಅರ್ಥೇನು? ಸುಖ ಅಂತ ಅರ್ಥ. ಬ್ರಹ್ಮ ಅಂದ್ರೆ ಬ್ರಹ್ಮ ಅಂತ ಅರ್ಥ. ಅಂದಮೇಲೆ ವೇದದಲ್ಲಿ ಸುಖವನ್ನಷ್ಟೇ ಹೇಳಿದ್ದಾರೆ ಹೊರತು ಸುಖ ಪೂರ್ಣ ಅಂತ ಅನ್ನೋದನ್ನ ಹೇಳಿಲ್ಲಲ್ವಾ ನಿಮ್ಗೆ ಅಂತ ಪ್ರಶ್ನೆ ಬರ್ಬೋದು. ವೇದದಲ್ಲಿ ಕಂ ಬ್ರಹ್ಮ, ಸುಖ ಬ್ರಹ್ಮ ಅಂತ ಹೇಳಿದ್ದಾರೆ ಹೊರತು ಸುಖ ಪೂರ್ಣ ಬ್ರಹ್ಮ ಅಂತ ಹೇಳೇ ಇಲ್ಲ. ಹೇಗೆ ಸ್ವೀಕಾರ ಮಾಡಿದ್ರಿ ಅಂತ ಅನ್ನೋದಕ್ಕೆ ನಾವು ಒಂದು ಸಮಾಧಾನವನ್ನು ತಿಳಿದಿದ್ದೇವೆ. ಮುಖ್ಯವಾದ ಸುಖವನ್ನೇ ಅದರಲ್ಲೂ ಮುಖ್ಯವಾದ ಸುಖ ಅಂದ್ರೆ ಪೂರ್ಣವಾದ ಸುಖ, ಅಮುಖ್ಯವಾದ ಸುಖ ಅಂದ್ರೆ ಅಲ್ಪವಾದ ಸುಖ. ಹಾಗಾಗಿ ಮುಖ್ಯವಾದ ಸುಖವನ್ನೇ ಉದ್ದೇಶ ಇಟ್ಕೊಂಡು ಹೇಗೆ ಬ್ರಾಹ್ಮಣಾಹ ಆಗತಾಹ ಅಂತ ನಾವು ವ್ಯವಹಾರ ಮಾಡ್ತೇವೋ ಹಾಗೆ ಪೂರ್ಣವಾದ ಸುಖವನ್ನೇ ತೆಗೆದುಕೊಳ್ಳಬೇಕು. ಆ ಪೂರ್ಣ ಅಂತ ಅರ್ಥವನ್ನು ಕೊಡುವಂತ ವಿಶಿಷ್ಟ ಶಬ್ದವನ್ನು ಪ್ರಯೋಗ ಮಾಡಿ ಸೂತ್ರಕಾರರು ಸುಖ ವಿಶಿಷ್ಟಾಭಿಧಾನ ಅಂತ ಹೇಳಿದ್ದಾರೆ ಅಂತ ಒಂದು ರೀತಿಯಾಗಿ ತಿಳಿದಿದ್ದೇವೆ. ಮತ್ತೊಂದು ರೀತಿ ಸಮಾಧಾನ ಏನಂತಂದ್ರೆ ಅದನ್ನು ಅಣುವ್ಯಾಖ್ಯಾನದಲ್ಲಿ ಬ್ರಹ್ಮತ್ವಂತೆ ವಿಶಿಷ್ಟತಾ ಅಂತ ಶಿವದಾಚಾರ್ಯ ಹೇಳಿದ್ದಾರೆ. ಅಂದರೆ ಬ್ರಹ್ಮ ಅಂತ ಅನ್ನೋ ಶಬ್ದಕ್ಕೆ ನೀವೇನ್ ಮಾಡ್ತಾ ಇದ್ದೀರಿ? ಪರಬ್ರಹ್ಮ ಅಂತ ಅರ್ಥ ಮಾಡ್ತಾ ಇದ್ದೀರಿ. ಕಂ ಬ್ರಹ್ಮ, ಕಂ ಅಂದ್ರೆ ಸುಖ, ಬ್ರಹ್ಮ ಅಂದ್ರೆ ಪರಬ್ರಹ್ಮ. ಹೀಗೆ ಅರ್ಥ ಮಾಡ್ಕೊಳ್ಬೇಡಿ. ಬ್ರಹ್ಮ ಶಬ್ದಕ್ಕೆ ಬೃಹಬ್ರೀಹಿ ವೃದ್ಧವು ಅಂತನ್ನುವ ಧಾತು ಇದ್ದದ್ದರಿಂದಾಗಿ ಬ್ರಹ್ಮ ಶಬ್ದಕ್ಕೆ ಪೂರ್ಣ ಅಂತ ಅರ್ಥ. ಸೊ ಕಂ ಬ್ರಹ್ಮ, ಬ್ರಹ್ಮ ಕಂ, ಬ್ರಹ್ಮ ಕಂ ಅಂದ್ರೆ ಅರ್ಥವೇನು? ಬ್ರಹ್ಮ ಅಂದ್ರೆ ಪೂರ್ಣ ಅಂತ ಅರ್ಥ, ಕಂ ಅಂದ್ರೆ ಸುಖ ಅಂತ ಅರ್ಥ. ಸೊ ಅವಾಗ ಏನಾಯ್ತು? ಒಟ್ಟಾರೆ ಕಂ ಬ್ರಹ್ಮ ಅಂತನೋ ಶಬ್ದಕ್ಕೆ ಪೂರ್ಣವಾದ ಸುಖ ಇಷ್ಟೇ ಆಯ್ತು ಹೊರತು ಪರಬ್ರಹ್ಮ, ಭಗವಂತ, ನಾರಾಯಣ ಹೀಗೆ ಹೇಳ್ತಾ ಇಲ್ಲ. ಪೂರ್ವಪಕ್ಷ ಅರ್ಥ ಮಾಡ್ಕೊಂಡಿದ್ದೇನು? ಕಂ ಸುಖ, ಬ್ರಹ್ಮ ಅಂದ್ರೆ ಬ್ರಹ್ಮ, ಅದಕ್ಕೆ ಸಮಸ್ಯೆ ಆಯ್ತು. ಆದರೆ ಬ್ರಹ್ಮ ಶಬ್ದಕ್ಕೆ ಪೂರ್ಣತ್ವಾಭಿದಾಯಿಯಾಗಿದೆ ಬ್ರಹ್ಮ ಶಬ್ದ. ಬೃಹಬ್ರೀಹಿ ವೃದ್ಧವು ಪೂರ್ಣ ಸಮಗ್ರವಾದ ದೇಶಕಾಲ ವ್ಯಾಪ್ತನಾದದ್ದರಿಂದಾಗಿ ಪರಮಾತ್ಮನಿಗೆ ಬ್ರಹ್ಮ ಅಂತ ಹೆಸರು. ಹಾಗಾಗಿ ಪೂರ್ಣವಾದ ಕಂ ಸುಖ, ಪೂರ್ಣ ಸುಖ ಅಂತ ಅಭಿಪ್ರಾಯ. ಈ ಅರ್ಥವನ್ನು ಸೂಚನೆ ಮಾಡೋದಕ್ಕಾಗಿ ಸೂತ್ರಕಾರರು ಪೂರ್ಣ ಅಂತನೋ ಶಬ್ದವನ್ನು ಹೇಳದೇನೆ ವಿಶಿಷ್ಟ ಅಂತನೋ ಶಬ್ದವನ್ನು ಹೇಳಿ ಅದೇ ಅರ್ಥವನ್ನು ಕೊಡುವಂತಹ ವಿಶಿಷ್ಟ ಶಬ್ದವನ್ನು ಹೇಳಿ ಸುಖ ವಿಶಿಷ್ಟಾಭಿಧಾನ ಅಂತ ವಿಶಿಷ್ಟ ಶಬ್ದ ಪ್ರಯೋಗ ಮಾಡಿದ್ದಾರೆ. ಆದ್ದರಿಂದಾಗಿ ಸೂತ್ರಕಾರರು ಶುಚಿಯಲ್ಲಿ ಹೇಳದೇ ಇರುವ ಶಬ್ದವನ್ನು ಪ್ರಯೋಗ ಮಾಡಿದ್ದಾರೆ ಅಂತ ಸರ್ವತಾ ತಿಳ್ಕೊಳ್ಳಬೇಡಿ ಅಂತ. ಹೀಗೆ ನಾವು ಈ ವಿಶಿಷ್ಟ ಶಬ್ದದ ವಿಚಾರವನ್ನು ಸಂಕ್ಷೇಪ ಇಷ್ಟು ತಿಳ್ಕೊಳ್ಬಹುದು. ಹಾಗಾಗಿ ಒಟ್ಟು ನಮಗೆ ಏನಾಯ್ತು? ಪೂರ್ಣ ಸುಖ ಅಂತನೋ ಅರ್ಥವನ್ನು ವೇದದಲ್ಲಿ ಹೇಳಿದ್ದಾರೆ, ಕಂಬ್ರಹ್ಮ ಅಂತನೋ ಅಂಶದಲ್ಲಿ ಹೇಳಿದ್ದಾರೆ.
ಖಂ ಬ್ರಹ್ಮ ಅಂತನ್ನುವ ಭಾಗದಲ್ಲಿ ಪೂರ್ಣವಾದ ಜ್ಞಾನವನ್ನು ಹೇಳಿದ್ದಾರೆ. ಸೊ ಪೂರ್ಣ ಸುಖ, ಪೂರ್ಣ ಜ್ಞಾನ ಯಾರಿಗಿದೆಯೋ ಅವರೇ ಅಕ್ಷಿಸ್ತರು. ಯಾರದು? ಪರಮಾತ್ಮ. ಆದ್ದರಿಂದ ಈ ಪರಮಾತ್ಮನಲ್ಲಿ ಪೂರ್ಣ ಸುಖ, ಪೂರ್ಣ ಜ್ಞಾನ ಇದ್ದದ್ದರಿಂದಾಗಿ ಅಕ್ಷಿಸ್ತನಾದವನು ಭಗವಂತನೇ ಅಂತ ಹೇಳಿ 3 ಸೂತ್ರಗಳಿಂದ ಯುಕ್ತಿಯಿಂದಾಗಿ ಅಂತರನಾದವನು ಭಗವಂತ ಅಂತ ಸಮರ್ಥನೆ ಮಾಡಿ ಕೊಟ್ಟರು. ಇನ್ನ ಇದೇ ಅಧಿಕರಣದಲ್ಲಿ 2 ಸೂತ್ರವಿದೆ, ಅದನ್ನು ಮತ್ತೆ ನಾಳೆ ವಿಚಾರ ಮಾಡೋಣ. ಶ್ರುತೋಪ ನಿಷದ್ಗತ್ಯ ವಿಧಾನಾಚ ಅನವಸ್ಥಿತ ಸಂಭವಾಚ ನೇತರ ಅಂತ 2 ಸೂತ್ರ ಉಳಿದಿದೆ, ನಾಳೆ ಮಾಡೋಣ. ಆಚಾರ್ಯ ಚ ಅಂದ ಬಾದು ಯಾಕೆ ಆಚಾರ್ಯ ಕೊಟ್ಟಿದ್ದ? ಸಮುಚ್ಚಯ ಅಂದ್ರೆ ಹೆಂಗ ಅರ್ಥ ಮಾಡಿದ್ರೆ ನಾವು? ಸಮುಚ್ಚಯ ಅಂತಂದ್ರೆ ಅಂತರ ಉಪಪತ್ತೇ ಮೇಲೆ ಯುಕ್ತಿ ಕೊಟ್ಟಿದ್ದೇವೆ ಅಲ್ವಾ? ಚಕ್ಷುರಂತಸ್ಥನಾದವರು ವಿಷ್ಣುವೆ ಎನ್ನುವ ಅರ್ಥದಲ್ಲಿ ಮೇಲೆ ಯುಕ್ತಿ ಕೊಟ್ಟಿದ್ದೇವೆ. ಹಾಗೂ ಸ್ಥಾನಾದಿ ವ್ಯಪದೇಶಾಚ ಅಂತ ಹೇಳಿ ಅಲ್ಲಿ ಹೇಳಿದ ಯುಕ್ತಿಯನ್ನು ಕೂಡ ಸರ್ಪಿರಬಾವುದಕಂಬ ಸಂಸತಿ ಅಂತ ಹೇಳಿ ಆ ಯುಕ್ತಿಯನ್ನು ಕೊಟ್ಟು ಚಕ್ಷುರಂತಸ್ಥನಾದವನು ವಿಷ್ಣುವೆ ಅಂತನ್ನೋದಕ್ಕೆ ಅಲ್ಲೂ ಯುಕ್ತಿ ಕೊಟ್ಟಿದ್ದಾರೆ. ನಿಮ್ಗೆ ಬೇಕಾದದ್ದೇನು? ಚಕ್ಷುರಂತಸ್ಥನಾದವನು ಭಗವಂತ ಅಂತ ಸಮರ್ಥನೆ ಮಾಡಬೇಕಾಗಿದೆ. ಅದು ಸಿದ್ಧವಾಗಿದೆ ಅಲ್ವಾ? ಅದು ಯುಕ್ತಿ ಕೊಟ್ಟಿದ್ದೇವೆ ನಾವು ಹಿಂದೆ, ಮತ್ತೆ ಯಾಕೆ ಈ ಸೂತ್ರ ಬೇಕು ನಮಗೆ? ಅದಕ್ಕೇನಂದ್ರು ಸಶಬ್ದ ಸಹ ಸಮುಚ್ಚಯ ಅಂದ್ರೆ ಅದೇ ಯುಕ್ತಿ ಅಷ್ಟೇ ಯುಕ್ತಿ ಅಂತ ತಿಳ್ಕೊಳ್ಳಬೇಡಿ, ಇನ್ನ ಕೆಲವೊಂದು ಯುಕ್ತಿಯನ್ನು ಕೊಡ್ತೇವೆ, ಅದನ್ನು ಸಮುಚ್ಚಯ ಮಾಡಿಕೊಳ್ಳಿ. ಸಮುಚ್ಚಯ ಅಂತಂದ್ರೆ ರಾಮಶ್ಚ ಆಗತೌ, ರಾಮಶ್ಚ ಕೃಷ್ಣಶ್ಚ ರಾಮಕೃಷ್ಣೌಚ ಅಂತೇನೋ ಹೇಳ್ತೇವೆ ಶಬ್ದ ಪ್ರಯೋಗ. ರಾಮಕೃಷ್ಣೌಚ ಆಗತೌ, ಅಲ್ಲಿ ಚ ಅಂತ ಶಬ್ದಕ್ಕೆ ಸಮುಚ್ಚಯ ಅಂತ ಅರ್ಥ. ಒಬ್ಬನೇ ಅಂತಲ್ಲ, ಮತ್ತೊಬ್ಬನೂ ಇದ್ದಾನೆ, ಅವನು ಬಂದಿದ್ದಾನೆ ಅಂತನೋ ಅರ್ಥ. ಹಾಗೆ ಈ ಮೇಲೆ 2 ಸೂತ್ರದಲ್ಲಿ ಹೇಳಿದಂತ ಯುಕ್ತಿಯನ್ನಷ್ಟೇ ಇದೆ ಅಂತ ತಿಳ್ಕೊಳ್ಳಬೇಡಿ, ಇನ್ ಸಮುಚ್ಚಯವನ್ನು ಮಾಡ್ಕೊಳ್ಳಿ, ಇನ್ನೊಂದು ಕೆಲವೊಂದು ಬೇರೆ ಯುಕ್ತಿಗಳನ್ನು ಕೊಡ್ತೇವೆ. ಇದಕ್ಕೆ ಸಮುಚ್ಚಯ ಅಂತ ಕರೆಕ್ಟ್ ಅದು ಸರಿ. ಯಾಕೆ ಅಂದ್ರೆ ಇಲ್ಲಿ ಅರ್ಥ ಯಾಕೆ ಬರೀತಾರೆ ಅಂದ್ರೆ ಚಶಬ್ದಕ್ಕೆ ಸಮುಚ್ಚಯ ಅಂತ, ಚಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಸ್ವೀಕಾರ ಮಾಡಬಹುದು. ಹಾಗಾಗಿ ಇಲ್ಲಿ ಚಶಬ್ದಕ್ಕೆ ಸಮುಚ್ಚಯ ಅರ್ಥದಲ್ಲಿ ಇಟ್ಕೊಳ್ಳಿ ಅಂತ ಅನ್ನೋದಕ್ಕಾಗಿ ಚಹ ಸಮುಚ್ಚಯ ಅಂತ ಅರ್ಥ ಬರೀತಾರೆ. ನಮಸ್ಕಾರ ಆಚಾರ್ಯ, ಧನ್ಯವಾದ. ಶ್ರೀಕೃಷ್ಣ. ಶ್ರೀಕೃಷ್ಣ. ನಮಸ್ಕಾರ ಆಚಾರ್ಯ. ನಮಸ್ಕಾರ.